పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి. చిక్బళ్ళ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం పట్టు, ఇక్కత్తు పట్టు, మైసూర్ సిల్క్ శారీస్, క్రేప్ సిల్క్ శారీస్, ಶ್ರೀ ಗುರು ಪೂರ್ಣಿಮೆ ಮಹೋತ್ಸವ ಪ್ರಯುಕ್ತ ಸಹಸ್ರ ಜನಸಂಖ್ಯೆಯ ಭಕ್ತಾದಿಗಳ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯ ಶ್ರೀನಿವಾಸಪುರ ಪಟ್ಟಣದಲ್ಲಿ 15ನೇ ವರ್ಷದ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಸಮಸ್ತ ಭಕ್ತರು ಎಲ್ಲರ ಸಹಕಾರದೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ 54 ಜೋಡಿ ಪೂಜೆ, ವಿಶೇಷತೆ ವೇದ ವಿದ್ವಾನ ಸಾಯಿಬಾಬಾ ಭಕ್ತಿಗೀತೆಗಳು ಹಾಗೂ ಕೇರಳದ ಪ್ರಖ್ಯಾತ ಚಂಡೆ ಕುಣಿತದ ಜೊತೆಗೆ ಬಣ್ಣ ಬಣ್ಣದ ಕವಡಿ ನೃತ್ಯಗಳೊಂದಿಗೆ ಪಟ್ಟಣದ ರಥ ಬೀದಿಗಳಲ್ಲಿ ಭಕ್ತರಿಗೆ ಪ್ರಸಾದ ಸಮೇತ ವೈಭವದಿಂದ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸುತ್ತೇವೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಾಬಾರವರ ಕೃಪೆಗೆ ಪಾತ್ರರಾಗಿ ಎಂಬುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ಲಲಿತಾ ಮಹಿಳಾ ಮಂಡಳಿ ಸದಸ್ಯರು ಗೌರವಾನ್ವಿತ ಶಿಲ್ಪಾ ಮೇಡಮ್ ಅವರು ಮಾತನಾಡಿ, ಈ ದಿನ ಸಾಯಿಬಾಬಾ ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗಿನ ಜಾವದಿಂದ ಸಾಯಿಬಾಬಾ ವಿಶೇಷತೆ ಪೂಜಾ ಕಾರ್ಯಕ್ರಮಗಳು, ವಿವಿಧ ರೀತಿಯ ದೇವರ ಕೃಪೆಗೆ ನಾನಾ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದಿನ ಸಂಜೆ ವಿಶೇಷತೆ ರಥಬೀದಿಗಳಲ್ಲಿ ಬಾಬಾರವರ ಮೆರವಣಿಗೆ ಬಹಳ ಅದ್ದೂರಿಯಿಂದ ನೆರವೇರಿಸುತ್ತಾರೆ. ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡಿ, ಸುಮಾರು 15 ವರ್ಷಗಳ ಗುರು ಪೂರ್ಣಿಮೆ ಹಮ್ಮಿಕೊಂಡಿದ್ದು ಈ ದಿನ ವಿಶೇಷತೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಈ ದಿನ ಸಾಯಿಬಾಬಾ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತರು ಸುಮಾರು 15,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಎಲ್ಲ ಭಕ್ತರಿಗೂ ಪ್ರಸಾದ ಸ್ವೀಕರಿಸಿ ಬಾಬಾರವರ ಕೃಪೆ ಸದಾ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸಿದರು. ಹಾಗೂ ಎಲ್ಲ ಭಕ್ತರು ತಪ್ಪದೆ ಎಲ್ಲರಿಗೂ ಪ್ರಸಾದ ಸ್ವೀಕರಿಸುತ್ತೇನೆ. ಪ್ರತಿ ವರ್ಷ ಮೆರವಣಿಗೆ ಇರುತ್ತದೆ. ಈ ದಿನ ವಿಶೇಷತೆ ಮೆರವಣಿಗೆಯಲ್ಲಿ ಜೊತೆಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಾಯಿಬಾಬಾ ಭಕ್ತರು ಮಂಗಳ ಸತ್ಯಮೂರ್ತಿಯವರು ಮಾತನಾಡಿ, ಪಟ್ಟಣದ ಎಲ್ಲ ಭಕ್ತರಿಗೆ ಸಾಯಿಬಾಬಾ ದೇವರು ಪ್ರಮುಖವಾದದ್ದು. ಈ ದಿನ ವಿಶೇಷತೆ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಾಬಾ ವಿಗ್ರಹ ಮೆರವಣಿಗೆ, ರಥ ಬೀದಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿರುತ್ತವೆ. ಈ ದಿನ ಪೂಜಾ ಕಾರ್ಯಕ್ರಮ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಸಾಯಿಬಾಬಾ ದೇವರು ಶಕ್ತಿ ಸಿಗಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಸಾಯಿಬಾಬಾ ಭಕ್ತರು ಮಾತನಾಡಿ, ಶಿರಡಿ ಸಾಯಿಬಾಬಾ ಗುರುಪೂರ್ಣಿಮೆ ಪೂಜಾ ಕಾರ್ಯಕ್ರಮ ವಿಶೇಷತೆ ಹಮ್ಮಿಕೊಂಡು ಬಂದಿರುವ ಎಲ್ಲ ಭಕ್ತರಿಗೆ ಈ ದಿನ ಮಹಾ ಮಂಗಳಾರತಿ, ಪ್ರಸಾದ ವಿನ್ಯಾಗ ವಿಶೇಷತೆ ಇರುತ್ತದೆ. ಹೀಗೆ ಹಲವಾರು ವಿಚಾರಗಳು ಭಕ್ತಾದಿಗಳು ತಿಳಿಸಿದರು. ನನ್ನ ಹೆಸರು ಶಿಲ್ಪಾ ಅಂತ. ಇವತ್ತು ಜೈ ಸಾಯಿರಾಮ್. ಇವತ್ತು ಗುರು ಪೌರ್ಣಮಿ ಪ್ರಯುಕ್ತ ಬೆಳಿಗ್ಗೆ 6 ಗಂಟೆಯಿಂದ ಕಾಕಡ ಆರತಿಯಿಂದ ಮೊದಲುಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಹಾಲಿನ ಅಭಿಷೇಕ ಆಯ್ತು, 7:30ಯಿಂದ 8:30ವರೆಗೂ ಅಭಿಷೇಕ ಆಯ್ತು. ಅದಾದ್ಮೇಲೆ ಅಲಂಕಾರ, ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದಾದ್ಮೇಲೆ 12 ಬಗೆಯ ಆರತಿಗಳಿತ್ತು. ಅದೆಲ್ಲ ಮುಗಿತಾ ಈಗ ಪ್ರಸಾದ ವಿನಿಯೋಗ ಇರುತ್ತದೆ. ಈಗ
ಮೇಡಮ್ ಈ ದಿನ ಗುರು ಪೌರ್ಣಿಮೆ ಪ್ರಯುಕ್ತ ಎಲ್ಲ ನಿಮ್ಮ ಭಕ್ತಾದಿಗಳ ಪಟ್ಟಣದ ಇಡೀ ಒಂದು ಎಲ್ಲ ಭಕ್ತಾದಿಗಳ ಯಾವ ರೀತಿ ಸಹಕಾರದಿಂದ ಈ ದೇವರ ಸಂಕಲ್ಪ ಒಂದು ಜನಸಾಮಾನ್ಯ ಭಕ್ತಾದಿಗಳ ಆಶೀರ್ವಾದ ಸಿಗುತ್ತೆ. ತುಂಬಾ ಚೆನ್ನಾಗಿ ಆಶೀರ್ವಾದ ಸಿಗ್ತಾ ಇದೆ. ಬಾಬಾ ಅವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ದೇವರ ಮೆರವಣಿಗೆ ಕೂಡ ಇಟ್ಕೊಂಡಿದ್ದಾರೆ ಸಂಜೆ ಎಲ್ಲರ ರಥ ಬೀದಿಗಳಲ್ಲಿ. ಥ್ಯಾಂಕ್ ಯು. ಓಂ ಸಾಯಿರಾಮ್. ಶ್ರೀನಿವಾಸಪುರ ಪಟ್ಟಣದಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಶಿರಡಿ ಸಾಯಿಬಾಬಾ ಆಲಯದಿಂದ ಗುರುಪೌರ್ಣಮಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ದಿನ ವಿಶೇಷತೆ ಬೆಳಿಗ್ಗೆ 6 ಗಂಟೆಯಿಂದ ಶುರುವಾಗಿದೆ. ಬೆಳಿಗ್ಗೆ ಆರತಿಯನೊಂದಿಗೆ ಹಾಲಾಭಿಷೇಕ ಆದ ಮೇಲೆ ಮತ್ತೆ 13 ರಕಗಳ ವಿವಿಧ ಆರತಿಗಳ ಒಂದಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ 53 ಜೋಡಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿತ್ತು. ಆನಂತರ ಮತ್ತೆ ಮಹಾ ಮಂಗಳಾರತಿಯ ಜೊತೆಗೆ 13 ರಕದ ವಿವಿಧ ಆರತಿಗಳಲ್ಲಿ ದೇವರಿಗೆ ಆರತಿ ಅರ್ಪಿಸಿದ್ದೇವೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಾಯಿಬಾಬಾ ಒಂದು ಮೆರವಣಿಗೆ ಒಂದು ಪ್ರಯುಕ್ತ ಎಲ್ಲ ಭಕ್ತಾದಿಗಳ ಸಮೂಹದಲ್ಲಿ ಈ ದಿನ ವಿಜೃಂಭಣೆ ಯಾವ ರೀತಿ ಯಶಸ್ಸುಗೊಳಿಸ್ತೀರಿ? ಈ 4:30ಗೆ ಸರಿಯಾಗಿ ಎಲ್ಲರೂ ಪ್ರಮುಖರೆಲ್ಲರೂ ಸರ್ ಮಾತಾಡಿ. ಓಂ ಶ್ರೀ ಸಾಯಿರಾಮ್. ಶ್ರೀನಿವಾಸಪುರದಲ್ಲಿ 15 ವರ್ಷಗಳಿಂದ ಬಾಬಾ ಅವರು ನೆಲೆಸಿರುತ್ತಾರೆ. ಇವತ್ತಿಗೆ 15ನೇ ವರ್ಷದ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೆಳಿಗ್ಗೆ 12 ಗಂಟೆಯಿಂದ 2 ಗಂಟೆವರೆಗೂ ನಡೆಯುತ್ತೆ. ಈಗ ಮತ್ತೆ 4 ಗಂಟೆಯಿಂದ ವಿಜೃಂಭಣೆಯ ಮೆರವಣಿಗೆಯನ್ನು ನೆರವೇರಿಸಿರ್ತೀವಿ. ಕೇವಲ 20 ಜನ ಕಲಾ ತಂಡದವರು ನಮ್ಮ ಚೆಂಡೆ ಮತ್ತು ಕಾವಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಈಗಾಗಲೇ ಸುಮಾರು ಒಂದು 15,000 ಜನ ಬಾಬಾ ಅವರ ದರ್ಶನ ಪಡೆದಿರ್ತಾರೆ. ಇದು ನಿರಂತರವಾಗಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ವರ್ಷ ವಿಜೃಂಭಣೆ ನಡೆಸಿಕೊಡ್ತಾ ಇದ್ದಾರೆ. ರಥಬೀದಿಯಲ್ಲಿ ಶ್ರೀನಿವಾಸಪುರದ ಪಟ್ಟಣದ ಎಲ್ಲ ರಥಬೀದಿಗಳಲ್ಲಿ ಮೆರವಣಿಗೆ ಇವತ್ತು ಸಂಜೆ 5 ಗಂಟೆಯಿಂದ ನಿರಂತರ 11 ಗಂಟೆವರೆಗೂ ಇರುತ್ತೆ. ಅದರ ಜೊತೆಗೆ ಈ ವರ್ಷದ ವಿಶೇಷ ಈ ಮೆರವಣಿಗೆ ಜೊತೆಯಲ್ಲಿ ಪ್ರಸಾದ ವಿತರಣೆ ಕೂಡ ಇರುತ್ತೆ. ಎಲ್ಲ ರಥಬೀದಿಯಲ್ಲಿ ಎಲ್ಲ ಪಟ್ಟಣದಲ್ಲಿ ಪ್ರಸಾದ ಹಂಚುವಿಕೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ, ಹಮ್ಮಿಕೊಂಡಿದ್ದೀವಿ. ನಮ್ಮಲ್ಲಿ ಇನ್ನೊಂದು ಮಾತು, ಪಟ್ಟಣದ ಈ ಒಂದು ಮೆರವಣಿಗೆ ಒಂದು ಪ್ರಯುಕ್ತ ಸಹಸ್ರ ಎಲ್ಲ ಭಕ್ತಾದಿಗಳಿಗೆ ಎಷ್ಟೇ ಜನಸಂಖ್ಯೆ ಆದರೂ ಪ್ರಸಾದ ಹಮ್ಮಿಕೊಂಡು ಯಶಸ್ಸು ಮಾಡ್ತಾರೆ. ಹೌದೌದು, ಅದನ್ನ ನಾವು ಈಗಾಗಲೇ ನಾವು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಎಷ್ಟೇ 1000 ಜನ ಆಗಲಿ ಪ್ರಸಾದ ಮಾತ್ರ ಎಲ್ರಿಗೂ ಸೇರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಪಟ್ಟಣದ ಎಲ್ಲಾ ಜನರಿಗೂ ದೇವಸ್ಥಾನಕ್ಕೆ ಬರೋಕ್ಕಾಗುತ್ತೆ, ಬರ್ದಿರೋರು ಇರ್ತಾರೆ, ಎಲ್ರಿಗೂ ಅವರವರ ಇರೋ ಜಾಗದಲ್ಲೇ ನಾವು ಪ್ರಸಾದ ಸೇರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಮಾಡ್ತಾ ಇದ್ದೀವಿ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಾಯಿಬಾಬಾ ದೇವಸ್ಥಾನ ಈಗಾಗಲೇ ಹೆಸರು ಪಡೆದ ಈ ಒಂದು ತಾಲೂಕು ಸಮಸ್ತ ಜನತೆ, ಹಳ್ಳಿ ಗ್ರಾಮದ ಎಲ್ಲ ಜನರಿಗೆ ಈ ದಿನ ಗುರು ಪೌರ್ಣಿಮೆ ಪ್ರಯುಕ್ತ ವಿಶೇಷತೆ ಒಂದು ಪೂಜಾ ಕಾರ್ಯಕ್ರಮ ಯಾವ ರೀತಿ ಹಮ್ಮಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದಿಂದ ಯಾವ ರೀತಿ ಸಹಕರಿಸಿ ಸುಮಾರು ಸಹಸ್ರ ಎಷ್ಟು ಭಕ್ತಾದಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ನೀಡಿ ಯಶಸ್ಸು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 15,000 ಜನ ಈ ಸುತ್ತಮುತ್ತಲಿನ ಹಳ್ಳಿ ಜನ,
ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಪಟ್ಟಣದ ಜನ ಬಂದು ದರ್ಶನ ಪಡೆದಿರ್ತಾರೆ. ನಿರಂತರವಾಗಿ ಬೆಳಗ್ಗೆಯಿಂದ ಪ್ರಸಾದಗಳು ವಿತರಣೆ ಆಗ್ತಾನೆ ಇದೆ. ಈಗ ತಮ್ಮಲ್ಲಿ ಇನ್ನೊಂದು ಮಾತು, ಈ ದಿನ ಗುರು ಪೌರ್ಣಿಮೆ ಪ್ರಯುಕ್ತ ಸಾಯಂಕಾಲ ಈ ಸಾಯಿಬಾಬಾ ಪಟ್ಟಣದ ಇಡೀ ರಾಜಬೀದಿ ರಸ್ತೆಗಳಲ್ಲಿ ಯಾವ ರೀತಿ ಮೆರವಣಿಗೆ ವಿಜೃಂಭಣೆಯಿಂದ ನಿಮ್ಮ ಒಂದು ವಂಶ ಪರಂಪರೆ, ನಿಮ್ಮ ಒಂದು ಆಡಳಿತ ವರ್ಗದಲ್ಲಿ ಈ ನಡೆಸ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಪಟ್ಟಣದ ಯಾವ ರೀತಿ ಸಹಕಾರ ನೀಡ್ತಾ ಇತ್ತು? ಇಲ್ಲ, ಒಂದು 15 ವರ್ಷದಿಂದನೂ ಪ್ರತಿ ವರ್ಷ ಮೆರವಣಿಗೆ ಇರುತ್ತೆ. ವಿಶೇಷವಾಗಿ ಈ ವರ್ಷ ಮಾತ್ರ ತುಂಬಾ ಸ್ಪೆಷಲ್ ಆಗಿ ಗ್ರ್ಯಾಂಡ್ ಆಗಿರುತ್ತೆ. ಇದು ಕೇರಳದಿಂದ ಒಂದು 20 ಜನ ಕಲಾ ತಂಡದವರು ಬಂದಿರ್ತಾರೆ. ಈ ಕಾವಡಿ ಅನ್ನೋದು ತಮಿಳುನಾಡಿನ ಬಾಬಾ ಅವರ ಒಂದು ವಿಗ್ರಹಕ್ಕೆ ಎಲ್ಲಾ ಪುರಬೀದಿಗಳಲ್ಲೆಲ್ಲ ಮೆರವಣಿಗೆ ಇರುತ್ತೆ. ಆ ಮೆರವಣಿಗೆಯಲ್ಲಿ ಎಲ್ಲಾ ಭಕ್ತಾದಿಗಳು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ. ಕೇರಳದಿಂದ ಚೆಂಡೆ ಮತ್ತೆ ಮೇಳ ತಾಳ ಎಲ್ಲಾ ರೀತಿಯ ಒಂದು ವಾದ್ಯ ವೃಂದದವರು ಕೇರಳದಿಂದ ಬಂದಿರ್ತಾರೆ. ಅವರ ಜೊತೆಯಲ್ಲಿ ನಮ್ಮ ಪುರ ಪ್ರಮುಖರು ಸಹ ಬಾಬಾ ಅವ್ರ ಜೊತೆಯಲ್ಲಿ ವಿಜೃಂಭಣೆಯಿಂದ ಎಲ್ಲಾ ರಥಬೀದಿಗಳಲ್ಲೂ ಸಹ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಾಯಂಕಾಲ ಮತ್ತೆ ವಿಶೇಷವಾದ ಆರತಿ ಇರುತ್ತೆ. ರಾತ್ರಿಯೂ ಸಹ ಆರತಿ ಮತ್ತು ಪ್ರಸಾದದೊಂದಿಗೆ ಈ ದಿನದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಈ ದಿನ ಗುರು ಪೌರ್ಣಿಮೆ ಪ್ರಯುಕ್ತ ಸಾಯಿಬಾಬಾ ಎಲ್ಲ ಭಕ್ತಾದಿಗಳಿಗೆ ವಿಶೇಷತೆ ಯಾವ ರೀತಿ ಅವರ ಸಂಕಲ್ಪ, ಒಂದು ಶಕ್ತಿ, ಆಶೀರ್ವಾದ ಸಿಗಲಿದೆ? ಸಾಯಿಬಾಬಾ ದತ್ತಾತ್ರೇಯರ ಸ್ವರೂಪ, ಅವರು ಗುರು ಸ್ವರೂಪ. ಗುರು ಪೌರ್ಣಮಿ ದಿವಸ ಸಾಯಿಬಾಬಾ ಅವರನ್ನು ಆರಾಧಿಸೋದ್ರಿಂದ ಸಕಲ ದೇವತೆಗಳನ್ನು ಆರಾಧಿಸಿದಷ್ಟು ಪುಣ್ಯ ಬರುತ್ತೆ. ಅವರ ಒಂದು ಶಕ್ತಿ ನಮಗೂ ಸಹ ಸಿಗುತ್ತೆ. ಅವರ ಆಶೀರ್ವಾದ ನಾವು ಎಷ್ಟು ರೀತಿಯಲ್ಲಿ ಸೇವೆ ಮಾಡ್ತೀವೋ ಅಷ್ಟೋ ರೀತಿಯಲ್ಲಿ ನಮ್ಗೆ ಸಿಗುತ್ತೆ. ಹೆಸರು ಮಂಗಳಾ ಸತ್ಯಮೂರ್ತಿ, ಸತ್ಸಂಗ ಬಳಗದ ನಿರ್ದೇಶಕರು ಹಾಗೂ ಶ್ರೀ ಶಂಕರ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದೀನಿ. ಈ ಒಂದು ಸಾಯಿಬಾಬಾ ದೇವಸ್ಥಾನ ಪ್ರಮುಖವಾದ ದೇವಸ್ಥಾನ ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹ ಗುರುಪೌರ್ಣಮಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಕಾಗಡ ಆರತಿ ಇರುತ್ತದೆ. ಅದಾದ್ಮೇಲೆ 7 ಗಂಟೆಯಿಂದ ಮೂಲ ವಿಗ್ರಹಕ್ಕೆ ಎಲ್ಲಾ ಭಕ್ತಾದಿಗಳಿಂದ ಹಾಲಿನ ಕ್ಷೀರ ಒಂದು ಇದರಿಂದ ಎಲ್ಲ ಪಂಚಾಮೃತ ಅಭಿಷೇಕವನ್ನ ಮಾಡಿರ್ತಾರೆ. ಆಮೇಲೆ 13 ರೀತಿಯ ಆರತಿಗಳನ್ನ, ರಥಾರತಿ, ನಾಗಾರತಿ ಮುಂತಾದ ಕುಂಭಾರತಿ ಇಂತಹ ಆರತಿಗಳನ್ನೆಲ್ಲನೂ ನಿರ್ವಹಣೆ ಮಾಡಿದ್ದಾರೆ. 13 ರೀತಿಯ ಆರತಿಗಳನ್ನ, ಆಮೇಲೆ 54 ಜೋಡಿ ಇಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಶೇಷವಾಗಿ ಈ ಒಂದು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ನಡೆದಿರುತ್ತೆ. ಎಲ್ಲಾ ಭಕ್ತಾದಿಗಳಿಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದದ ವಿನಿಯೋಗ ಇರುತ್ತೆ. ಸಾಯಂಕಾಲ ವಿಶೇಷವಾಗಿ 4:30ಯಿಂದ Sai Namo